ಒನ್ ಪ್ಲಸ್ ಅಂತ ನಮ್ಗೆ ನೆನಪಾಗೋದು ಅದೊಂದು ಫ್ಲಾಗ್ಶಿಪ್ ಕಿಲ್ಲರ್ ಫೋನ್ ಅಂತ. ಅವರು ರೀಸೆಂಟ್ ಆಗಿ 70,000 ರೇಂಜ್ ಅಲ್ಲಿ ಲಾಂಚ್ ಮಾಡಿರುವಂತ ಒನ್ ಪ್ಲಸ್ 13 ಫೋನ್ ಪ್ರಾಸ್ ಅಂಡ್ ಕಾನ್ಸ್ ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅಂಡ್ ಲಾಸ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈ ಫೋನ್ 70,000 ರೇಂಜ್ ಅಲ್ಲಿ ವರ್ತಾ ಅಥವಾ ಇಲ್ವಾ ಅಂತ. ವಿಡಿಯೋಗೆ ಹೋಗಕ್ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್, ಈ ಫೋನ್ ನನಗೆ ಕಂಪನಿ ಕಡೆಯಿಂದ ರಿವ್ಯೂ ಮಾಡಕ್ ಕೊಟ್ಟಿಲ್ಲ, ಇದು ನನ್ನ ಸ್ವಂತ ದುಡ್ಡಲ್ಲಿ ನಾನು ರಿವ್ಯೂ ಮಾಡಕ್ಕೆ ಪರ್ಚೇಸ್ ಮಾಡಿರೋದು. ಸೊ ನಿಮ್ ಕಡೆಯಿಂದ ಒಂದ್ ಹೆಲ್ಪ್ ಏನಂದ್ರೆ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಇಂತ ಸಣ್ಣ ಕಲಾವಿದ ಮುಂದೆ ಫ್ಯೂಚರ್ ದೊಡ್ಡದಾಗಿ ಬೆಳೆಯಕ್ಕೆ ಹೆಲ್ಪ್ ಆಗುತ್ತೆ. ಇದರ ಇನ್ಬಾಕ್ಸ್ ಕಂಟೆಂಟ್ಸ್ ಏನಿದೆ ಅಂತ ನೋಡಿದ್ರೆ ಮೊದಲನೇದಾಗಿ ನಮಗೆ ಕಾರ್ಡ್ಬೋರ್ಡ್ ಶೀಟ್ ಬಾಕ್ಸ್ ಸಿಗುತ್ತೆ. ಇದ್ರೊಳಗಡೆ ನಮಗೆ ಬ್ಯಾಕ್ ಕೇಸ್ ಮತ್ತೆ ಒಂದು ಯೂಸರ್ ಗೈಡ್ ಪೇಪರ್ ಸಿಗುತ್ತೆ. ಇದನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ನಮಗೆ ಸಿಗೋದೆ ಒನ್ ಪ್ಲಸ್ 13. ನೆಕ್ಸ್ಟ್ ಅದನ್ನ ಸೈಡ್ ಗಿಟ್ಟು ನೋಡಿದ್ರೆ ನಮಗೊಂದು 100 ವಾಟ್ ಅಡಾಪ್ಟರ್ ಸಿಗ್ತಾ ಇದೆ. ಅದ್ರ ಜೊತೆಗೆ ಟೈಪ್ ಎ ಟು ಟೈಪ್ ಸಿ ಒಂದು ರೆಡ್ ಕಲರ್ ಕೇಬಲ್ ಸಿಗ್ತಾ ಇದೆ. ಕಮೆಂಟ್ ಪರ್ಫಾರ್ಮೆನ್ಸ್ ಡಿಪಾರ್ಟ್ಮೆಂಟ್ ಈ ಫೋನ್ ಅಲ್ಲಿ ಸ್ನ್ಯಾಪ್ಡ್ರಾಗನ್ 8 ಪ್ರೋಸೆಸರ್ ಅನ್ನ ಕೊಟ್ಟಿದ್ದಾರೆ. ಈ ಪ್ರೋಸೆಸರ್ ನಾವು ಟೆಸ್ಟ್ ಮಾಡುವಾಗ ಆಂಡ್ರಾಯ್ಡ್ ಬೆಂಚ್ ಮಾರ್ಕ್ ಬಂದ್ಬಿಟ್ಟು ಆಲ್ಮೋಸ್ಟ್ 2.6 ಮಿಲಿಯನ್ ಮೇಲೇನೆ ಕೊಟ್ಟಿದ್ದಾರೆ. ಇನ್ ಡ್ಯೂರಿಂಗ್ ಟೆಸ್ಟ್ ಅಲ್ಲಿ ಮಾತ್ರ 38.3 ಡಿಗ್ರಿ ಸೆಲ್ಸಿಯಸ್ ನ ರೀಚ್ ಆಗಿದೆ. ಅಂಡ್ CP ಥ್ರೋಟ್ಲಿಂಗ್ ಟೆಸ್ಟ್ ರನ್ ಮಾಡಿದೀವಿ. ಆಲ್ಮೋಸ್ಟ್ 76% ಏನೋ CP ಥ್ರೋಟ್ಲ್ ಆಯಿತು. ವೈಲ್ಡ್ ಲೈಫ್ ಎಕ್ಸ್ಟ್ರೀಮ್ ಸ್ಟ್ರೆಸ್ ಟೆಸ್ಟ್ ನಾವು ರನ್ ಮಾಡಿದೀವಿ. ಇದರಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ 78% ನ ಸ್ಟೆಬಿಲಿಟಿ ಸ್ಕೋರ್ ಮಾಡಿದೆ. ಇಂಡ್ಯೂರಿಂಗ್ 3D ಮಾರ್ಕ್ ಲೈಫ್ ಟೆಸ್ಟ್ ಅಲ್ಲಿ 48 ಡಿಗ್ರಿ ಸೆಲ್ಸಿಯಸ್ ನ ಇದು ರೀಚ್ ಮಾಡಿದೆ. ಈ ಸ್ನ್ಯಾಪ್ಡ್ರಾಗನ್ 8 ಪ್ರೋಸೆಸರ್ ಮಾತ್ರ ಈ 48 ಡಿಗ್ರೀಸ್ 45 ಡಿಗ್ರೀಸ್ ತುಂಬಾ ಕಾಮನ್ ಆಗಿ ಬರ್ತಾ ಇದೆ. ಅದು ರಿಯಲ್ಮಿ GT7 Pro ಆಗಿರ್ಬೋದು, IQ 13 ಆಗಿರ್ಬೋದು. ಇದು ಯಾಕೆ ಈ ತರ ಆಗ್ತಾ ಇದೆ ಅಂದ್ರೆ ಪ್ರೋಸೆಸರ್ ಒಂದು ಸಿಂಗಲ್ ಕೋರ್ ಪರ್ಫಾರ್ಮೆನ್ಸ್ ತುಂಬಾ ಹೈ ಆಗಿದೆ, ಅದರಿಂದ ಆ ತರ ತುಂಬಾ ಬರ್ತಾ ಇದೆ ಅಂತ ಹೇಳ್ಬೋದು. ಬಟ್ ಇದೊಂದು ಒಳ್ಳೆ ಮೂವ್ ಅಂತ ಹೇಳಿದ್ರೆ ಮಾತ್ರ 48 ಡಿಗ್ರೀಸ್ 50 ಡಿಗ್ರೀಸ್ ಅಲ್ಲ, ನಿಜವಾಗ್ಲೂ ಇದು ಒಳ್ಳೆ ಮೂವ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ 48 ಡಿಗ್ರಿ 50 ಡಿಗ್ರೀಸ್ ಅಲ್ಲ, ಇದೆಲ್ಲ ಬ್ಯಾಟ್ರಿ ಡಿಗ್ರೇಷನ್ ಆಗುತ್ತೆ, ಫೋನ್ ಒಂದು ಹೆಲ್ತ್ನ ಲೈಫ್ ಸ್ಪ್ಯಾನ್ನ ಕಮ್ಮಿ ಮಾಡುತ್ತೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಇವರು ಅಂಡರ್ ಕ್ಲಾಕ್ ಮಾಡ್ತಾರೇನೋ ಅನಿಸ್ತಾ ಇದೆ. ಬಟ್ ನೋಡೋಣ ಇದ್ರ ಬಗ್ಗೆ. ಓಕೆ, ಇದೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ರಿಯಲ್ ಲೈಫ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಾನು BGMI ಟೆಸ್ಟ್ ಮಾಡಿದ್ದೀನಿ ಸ್ಮೂತ್ ಎಕ್ಸ್ಟ್ರೀಮ್ ಪ್ಲಸ್ನ. ಹಂಗಾದರೆ 120 FPS ಅಲ್ಲಿ ಗೇಮ್ ಆಡ್ಬೋದು ನೀವು. ಒಂದು 1 ಅವರ್ ನಾನು ಗೇಮ್ ಮಾಡುವಾಗ ತುಂಬ ಚೆನ್ನಾಗಿದೆ. ಅನ್ಡೌಟಲ್ಲಿ ಹೇಳ್ಬೋದು ಒನ್ ಆಫ್ ದಿ ಬೆಸ್ಟ್ ಗೇಮಿಂಗ್ ಫೋನ್ ಅಂತಲೇ ಹೇಳ್ಬೋದು. ಇದು ಗೇಮಿಂಗ್ ಫೋನ್ ಅಲ್ಲ, ಬಟ್ ಒನ್ ಆಫ್ ದಿ ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಈ 1 ಅವರ್ ಟೈಮ್ ಪೀರಿಯಡಲ್ಲಿ 1 or 2 ಟೈಮ್ಸ್ ಮಾತ್ರ ಫ್ರೇಮ್ ಡ್ರಾಪ್ಸು ನೀವು ನೋಟಿಸ್ ಮಾಡ್ತೀರಾ, ವಿಚ್ ಇಸ್ ನೆಗ್ಲಿಜಿಬಲ್ ಅಂತಾನು ಹೇಳ್ಬೋದು. ಬಟ್ ನಾರ್ಮಲ್ ಡೇ ಟು ಲೈಫ್ ಟಾಸ್ಕ್ಸ್, ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ವಾಟ್ ಎವರ್ ಆ್ಯಪ್ ನೀವು ತಗೊಳ್ಳಿ, ನಿಜವಾಗ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಅನ್ಡೌಟಲ್ಲಿ ಹೇಳ್ಬೋದು ಒನ್ ಆಫ್ ದಿ ಬೆಸ್ಟ್ ಪ್ರೋಸೆಸರ್ ಅಂತಲೇ ಹೇಳ್ಬೋದು. ಆಬ್ವಿಯಸ್ಲಿ ಬೆಸ್ಟ್ ಪ್ರೋಸೆಸರೇ ಈ ಇಯರಲ್ಲಿ 2025 ಸ್ನ್ಯಾಪ್ಡ್ರಾಗನ್ 8 ಪ್ರೋಸೆಸರ್ ಬೆಸ್ಟ್ ಪ್ರೋಸೆಸರ್ ಅಂತಲೇ ಹೇಳ್ಬೋದು. ಬಟ್ ಈ 48 ಡಿಗ್ರೀಸ್ ಮಾತ್ರ ನನಗೆ ಒಂದ್ಸತಿ ರೀಥಿಂಕ್ ಮಾಡು ಅಂತ ಅನಿಸ್ತಾ ಇದೆ. ಪರ್ಫಾರ್ಮೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ದೇ ನೇಲ್ಡ್ ಇಟ್, ಅನ್ಡೌಟಲ್ಲಿ ಹೇಳ್ಬೋದು. ಆ 48 ಡಿಗ್ರೀಸ್ ಬಿಟ್ಬಿಟ್ಟು ಮಾತ್ರ. ಈ ಫೋನ್ದು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಈ ಫೋನಲ್ಲಿ 6000 mAh ಬ್ಯಾಟ್ರಿನ ಕೊಟ್ಟಿದ್ದಾರೆ. ಅಂಡ್ ಇದನ್ನ ಚಾರ್ಜ್ ಮಾಡಕ್ಕೆ ನಮ್ಮ ಬಾಕ್ಸ್ ಒಳಗಡೆನೆ 100 ವಾಟ್ಸ್ ಚಾರ್ಜರ್ನ ಕೊಟ್ಟಿದ್ದಾರೆ. ನಾನು ಈ ಫೋನ್ನ ಚಾರ್ಜಿಂಗ್ ಸ್ಪೀಡ್ ಟೆಸ್ಟ್ ಮಾಡಕ್ಕೆ ನೋಡಿದಾಗ 20 to 100% ರೀಚ್ ಆಗಕ್ಕೆ ಇದು ಆಲ್ಮೋಸ್ಟ್ 35 to 40 ಮಿನಿಟ್ಸ್ ತಗೊಂಡಿದೆ. ಸ್ಕ್ರೀನ್ ಆನ್ ಟೈಮ್ ನೋಡೋದಾದ್ರೆ ಸೈನರ್ಸ್ ಮೇಲೆ ಬಂದಿದೆ ನನಗೆ. ಅಂಡ್ ಓವರ್ ಆಲ್ ಈ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋದಾದ್ರೆ ಒಂದು ಒಳ್ಳೆ ಬ್ಯಾಟ್ರಿನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮೆರಾ ಡಿಪಾರ್ಟ್ಮೆಂಟ್ ಈ ಫೋನ್ ಅಲ್ಲಿ ಬ್ಯಾಕ್ ಸೈಡ್ 350 ಮೆಗಾಪಿಕ್ಸೆಲ್ ಕ್ಯಾಮೆರಾ ಕೊಟ್ಟಿದ್ದಾರೆ. 50 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮೆರಾ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಅಂಡ್ 50 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮೆರಾ ಅಂಡ್ 50 ಮೆಗಾಪಿಕ್ಸೆಲ್ 3x ಪೆರಿಸ್ಕೋಪಿಕ್ ಲೆನ್ಸ್ ನ ಬ್ಯಾಕ್ ಸೈಡ್ ಕೊಟ್ಟಿದ್ದಾರೆ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಅಂಡ್ ಫ್ರಂಟ್ ಸೈಡ್ ನೋಡಿದ್ರೆ 32 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಕೊಡ್ತಾ ಇದ್ದಾರೆ. ಕಮಿಂಗ್ ಟು ಕ್ಯಾಮೆರಾ ಪರ್ಫಾರ್ಮೆನ್ಸ್, ನಾನು ಹಬ್ಬಕ್ಕೆ ಊರಿಗೆ ಹೋಗಿದ್ದೀನಿ. ಆಲ್ಮೋಸ್ಟ್ ಒಂದು 300 to 400 ಫೋಟೋಸ್ನ ಈ ಫೋನ್ ಯೂಸ್ ಮಾಡ್ಕೊಂಡು ಕ್ಲಿಕ್ ಮಾಡಿದ್ದೀನಿ. ಒಂದು 10 to 20 ವೀಡಿಯೋಸ್ನ ಈ ಫೋನ್ ಯೂಸ್ ಮಾಡ್ಕೊಂಡು ವೀಡಿಯೋಸ್ನ ತೆಗೆದಿದ್ದೀನಿ. ಅಂಡ್ ಡೇ ಟೈಮ್ ಆಗಿರ್ಬೋದು, ನೈಟ್ ಟೈಮ್ ಆಗಿರ್ಬೋದು. ನನ್ನ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಮೇನ್ ಸೆನ್ಸಾರು 1XL ಫೋಟೋ ತೆಗೆದಾಗ ಚೆನ್ನಾಗಿ ಬರ್ತಾ ಇದೆ. ಫೋಟೋಸ್ ಎಲ್ಲ ನೋಡೋಕ್ಕೆ ಕಲರ್ಸ್ ಆಗಿರ್ಬೋದು, ಶಾಡೋಸ್ ಆಗಿರ್ಬೋದು, ಹೈಲೈಟ್ಸ್ ಆಗಿರ್ಬೋದು, HDR ಪರ್ಫಾರ್ಮೆನ್ಸ್ ಆಗಿರ್ಬೋದು ತುಂಬ ಚೆನ್ನಾಗೇ ಇದೆ. ಬಟ್ ಸಮ್ ಟೈಮ್ಸ್ ಏನಾಗ್ತಾ ಇದೆ ಅಂದರೆ ಈ ಒನ್ ಪ್ಲಸ್ ಅಲ್ಲಿ ನಾರ್ಮಲ್ ಆಗಿ ಟಿಪಿಕಲ್ ಆಗಿ ನಮಗೆ ಸ್ಕಿನ್ ವೈಟ್ನಿಂಗ್ ಇಶ್ಯೂ ಬರುತ್ತೆ ಬ್ಯಾಕ್ ಸೈಡ್ HDR ಫೋಟೋ ತೆಗೆದಾಗ ಮಾತ್ರ. ಸೊ ಅದು ಈ ಫೋನಲ್ಲಿನೂ ಔಟ್ ಆಫ್ ಫ್ರಂಟ್ ಫೋಟೋಸ್ ಒಂದು 3 ಫೋಟೋಸ್ ಖಂಡಿತ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದು ಬಿಟ್ಟು ಕಲರ್ ಸೈನ್ಸ್, ನಾರ್ಮಲ್ ಆಗಿ ಫ್ಲಾಗ್ಶಿಪ್ ಫೋನ್ಸ್ ಅಲ್ಲಿ ಮೇನ್ ಸೆನ್ಸರ್, ಅಲ್ಟ್ರಾ ವೈಡ್ ಆಂಗಲ್ ಅಂಡ್ ಪೆರಿಸ್ಕೋಪಿಕ್ ಲೆನ್ಸ್ ಅಲ್ಲಿ ಮೂರು ಕ್ಯಾಮರಾಕ್ಕೆ ಒಂದೇ ಕಲರ್ ಸೆನ್ಸ್ ಇರುತ್ತೆ. ಬಟ್ ಈ ಫೋನಲ್ಲಿ ಮಾತ್ರ ನಮಗೆ ಆ ಥರ ಕಲರ್ ಸೆನ್ಸ್ ಸಿಗಲ್ಲ. ಯಾಕಂದ್ರೆ ನೀವು ಮೇನ್ ಸೆನ್ಸರ್ ಅಲ್ಲಿ ಒಂದು ಫೋಟೋ ತೆಗೆದ್ರೆ ಒಂದು ಸ್ಕಿನ್ ಟೋನ್ ಬರುತ್ತೆ, ಅಲ್ಟ್ರಾ ವೈಡ್ ಆಂಗಲ್ ಇನ್ನೊಂದು ಸ್ಕಿನ್ ಟೋನ್ ಬರುತ್ತೆ, ಪೆರಿಸ್ಕೋಪಿಕ್ ಲೆನ್ಸ್ ಅಲ್ಲಿ ಇನ್ನೊಂದು ಸ್ಕಿನ್ ಟೋನ್ ಬರುತ್ತೆ. ಅದು ಮಾತ್ರ ಒಂಥರ ಇದಾಯಿತು. ಡೇ ಟೈಮ್ ಆಗಿರ್ಬೋದು, ನೈಟ್ ಟೈಮ್ ಆಗಿರ್ಬೋದು, ಮೇನ್ ಕ್ಯಾಮರಾ ಮಾತ್ರ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ವೆನ್ ಕಮ್ಸ್ ಟು ಅಲ್ಟ್ರಾ ವೈಡ್ ಆಂಗಲ್ 50 ಮೆಗಾಪಿಕ್ಸೆಲ್ ಕೊಟ್ಟಿರ್ಬೋದು ಅವರು, ಬಟ್ ನನಗೆ ಏನಿಸ್ತಾ ಇದೆ ಗೊತ್ತಾ, ಝೂಮ್ ಮಾಡುವಾಗ ಡೀಟೇಲಾಗಿ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು. ಒಂದು ಫ್ಲಾಗ್ಶಿಪ್ ಕ್ಯಾಮ್ರಾದಲ್ಲಿ ಈ ಥರ ಡೀಟೇಲ್ಸ್ ಮಿಸ್ ಆಗ್ತಾ ಇರೋದು ಒಂಥರ ಫ್ಲಾಗ್ಶಿಪ್ ಅನ್ನೋ ಡೌಟ್ ನನಗೆ ಬರ್ತಾ ಇದೆ. ಓಕೆ,
ಸೊ ಡೇ ಟೈಮಲ್ಲಿ ತುಂಬ ಚೆನ್ನಾಗಿ ಫೋಟೋಸ್ ತೆಗಿತಾ ಇದೆ. ವೆನ್ ಕಮ್ಸ್ ಟು ಸಿನಾರಿಯೋಸ್, ಲ್ಯಾಂಡ್ಸ್ಕೇಪ್ಸ್ ಎಲ್ಲ ತುಂಬ ಚೆನ್ನಾಗಿ ತೆಗಿತಾ ಇದೆ. ವೆನ್ ಕಮ್ಸ್ ಟು ನೈಟ್ ಟೈಮ್ ಆಲ್ಮೋಸ್ಟ್ ಒಂದು ಫ್ಲಾಗ್ಶಿಪ್ ರೇಂಜ್ಗೆ ಕಲರ್ಸ್ನ ಬ್ಯಾಲೆನ್ಸ್ ಮಾಡ್ತಾ ಇದೆ, ಶಾಡೋಸ್ನ ಹೈಲೈಟ್ಸ್ನ ಎಲ್ಲ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದೆ. ಬಟ್ ವೆನ್ ಕಮ್ಸ್ ಟು ಡೀಟೇಲಿಂಗ್ ಮಾತ್ರ ನೀವು ಝೂಮ್ ಮಾಡೋ ಮಾತ್ರ ಅಷ್ಟೊಂದು ಡೀಟೇಲ್ ನಿಮಗೆ ಅಲ್ಟ್ರಾ ವೈಡ್ ಕ್ಯಾಮ್ರಾನಿಂದ ಸಿಗಲ್ಲ. ವೆನ್ ಕಮ್ಸ್ ಟು 3x ಟೆಲಿಫೋಟೋ ಲೆನ್ಸ್, ಈ ಕ್ಯಾಮ್ರಾ ಮಾತ್ರ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಔಟ್ ಆಫ್ ನಾನು ಡೀಟೇಲಿಂಗ್ ಝೂಮ್ ಮಾಡಿದ್ರೇನು ನಿಮಗೆ ತುಂಬ ಚೆನ್ನಾಗಿ ಡೀಟೇಲ್ ಬರ್ತಾ ಇದೆ. ಫೋಟೋ ಕ್ಲಿಕ್ ಮಾಡಿದ್ರೆ 3x ಪೆರಿಸ್ಕೋಪಿಕ್ ಲೆನ್ಸಲ್ಲಿ 1.4 ಅಪರೇಚರ್ ಇಟ್ನಿಗೆ ಫೋಟೋಸ್ ಕ್ಲಿಕ್ ಮಾಡಿದ್ರೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಅನ್ಡೌಟಲ್ಲಿ ಒಂದು ಫ್ಲಾಗ್ಶಿಪ್ ರೇಂಜ್ಗೆ ಇರುತ್ತೆ ಅಂತ ಹೇಳ್ಬೋದು. ಬಟ್ ಏನಂದರೆ ಔಟ್ ಆಫ್ 10 ಫೋಟೋಸು ಒಂದು 6 ಫೋಟೋಸ್ ಚೆನ್ನಾಗಿ ಬರ್ತಾ ಇದೆ, ಒಂದು 4ರಿಂದ 5 ಫೋಟೋ ಮಾತ್ರ ಡೀಟೇಲಿಂಗ್ ಅಷ್ಟು ನನಗೆ ಫೋಟೋದಲ್ಲಿ ಕಾಣಿಸ್ತಾ ಇಲ್ಲ ವೆನ್ ಝೂಮ್ ಮಾಡಿದ್ರೆ ಮಾತ್ರ. ಇದು ಅನ್ಬ್ಯಾಲೆನ್ಸ್ಡ್ ಆಗಿದೆ ಅಂತ ಹೇಳ್ಬೋದು. ಫ್ಯೂಚರಲ್ಲಿ ಅಪ್ಡೇಟ್ ಏನಾದ್ರು ಕೊಟ್ಟು ಇದೇನ ಕರೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನು. ಬಟ್ 3XL ಮಾತ್ರ ಕಲರ್ಸ್ ಆಗಿರ್ಬೋದು, ಹೈಲೈಟ್ಸ್ ಆಗಿರ್ಬೋದು, HDR ಪರ್ಫಾರ್ಮೆನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಬರ್ತಾ ಇದೆ. ಕಮ್ಸ್ ಟು ಸೆಲ್ಫಿ ಕ್ಯಾಮ್ರಾ, ಇದು ಡೇ ಟೈಮ್ ಆಗಿರ್ಬೋದು, ನೈಟ್ ಟೈಮ್ ಆಗಿರೋದು ತುಂಬ ಚೆನ್ನಾಗಿ ಬರ್ತಾ ಇದೆ. ಬಟ್ ಕಮ್ಸ್ ಟು ನೈಟ್ ಟೈಮ್ ಮಾತ್ರ ಆ ಇಮೇಜ್ ಶಾರ್ಪ್ನೆಸ್ ಅಷ್ಟೊಂದಿಲ್ಲ, ಸಾಫ್ಟ್ ಆಗ್ತಾ ಇದೆ ಇಮೇಜು. ಲೈಟ್ ಕಮ್ಮಿ ಇದ್ದಾಗ ಒಂದು ಸ್ಟ್ರೀಟ್ ಲೈಟ್ ಕಂಡೀಷನ್ ಫೋಟೋ ತೆಗೆದಾಗ ಒಂದು ಇಮೇಜ್ ಹೆಂಗೆ ಬರುತ್ತೆ ಅಂದರೆ ಒಂದು ಸಾಫ್ಟ್ ಆಗಿ ನಿಮಗೆ ಬರ್ತಾ ಇದೆ. ನಿಮ್ಗೆ ಇಮೇಜ್ ಎಲ್ಲ ಸ್ಯಾಂಪಲ್ಸ್ ತೋರಿಸ್ತಾ ಇರ್ತೀನಿ ನೋಡಿ. ಆ್ಯಂಡ್ ಡೇ ಟೈಮಲ್ಲಿ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ಬಟ್ HDR ಪರ್ಫಾರ್ಮೆನ್ಸ್, ಒಂದು ಫೋಟೋ HDR ಮೋಡ್ ಆನ್ ಮಾಡಿದ್ದೀನಿ, 2 ಫೋಟೋ ನಿಮ್ಗೆ ತೋರಿಸ್ತೀನಿ ನೋಡಿ. ಒಂದು ಫೋಟೋ ಆನ್ ಮಾಡಿದ್ದೀನಿ, HDR ಪರ್ಫಾರ್ಮೆನ್ಸ್ ಒಂದು ಫೋಟೋದಲ್ಲಿದೆ, ಇನ್ನೊಂದು ಫೋಟೋದಲ್ಲಿ ನಮಗೆ HDR ಪರ್ಫಾರ್ಮೆನ್ಸೇ ಇಲ್ಲ. ಐ ಮೀನ್ ಬ್ಯಾಕ್ಗ್ರೌಂಡ್ ಎಲ್ಲ ಬ್ಲೌಟ್ ಆಗಿಬಿಟ್ಟಿದೆ. ಯಾಕಂದರೆ ಸಮ್ಟೈಮ್ಸ್ ಇದು HDR ತಗೊತಾ ಇಲ್ಲ, ಇದೇ ಇಶ್ಯೂ ಫ್ರಂಟ್ ಕ್ಯಾಮ್ರಾದಲ್ಲಿ. ಬಟ್ ಫ್ರಂಟ್ ಕ್ಯಾಮ್ರಾ ಮಾತ್ರ ಆಲ್ಮೋಸ್ಟು ಓಕೆ ಅಂತಲೇ ಹೇಳ್ಬೋದು. ಫ್ಲಾಗ್ಶಿಪ್ ರೇಂಜ್ಗೆ ಇಲ್ಲ ಅಂತ ಒಂದು ಫೀಲಿಂಗ್ ಮಾತ್ರ ನಿಮಗೆ ಖಂಡಿತ ಬರುತ್ತೆ. ಕಮ್ಸ್ ಟು ವಿಡಿಯೋಗ್ರಫಿ, ನನ್ನ ಹತ್ರ ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 ಇದೆ. ಅದ್ರ ಜೊತೆ ಕಂಪೇರ್ ಮಾಡುವಾಗ ವಿಡಿಯೋಗ್ರಫಿಯಲ್ಲಿ ಮೇನ್ ಸೆನ್ಸರ್ ಆಗಿರ್ಬೋದು, ಅಲ್ಟ್ರಾ ವೈಡ್ ಆಂಗಲ್ ಆಗಿರ್ಬೋದು, 3x ಪೆರಿಸ್ಕೋಪಿಕ್ ಲೆನ್ಸ್ ಆಗಿರ್ಬೋದು ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ. ಓಕೆ, ನೀವು ನಾರ್ಮಲ್ ಆಗಿ ಸ್ಟ್ಯಾಂಡ್ ಅಲೋನ್ ಆಗಿ ಈ ಫೋನ್ ನೀವು ನೋಡಿದ್ರೆ ಮೇನ್ ಸೆನ್ಸರ್ನಿಂದ ಬರೋ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ನಿಮಗೆ 8K 30 FPS ನಿಮಗೆ ವಿಡಿಯೋ ರೆಕಾರ್ಡ್ ಮಾಡ್ಕೋಬಹುದು. ಅದು ಪಕ್ಕ ಇಟ್ಬಿಟ್ಟು 4K 60 FPS ಅಲ್ಲಿ ನೋಡುವಾಗ ಸ್ಟ್ಯಾಂಡ್ ಅಲೋನ್ ಆಗಿ ಇದು ನೋಡ್ತಾ ಇದ್ರೆ ಚೆನ್ನಾಗಿ ಇರುತ್ತೆ ಇಮೇಜ್ ಕ್ವಾಲಿಟಿ ಆ್ಯಂಡ್ ವಿಡಿಯೋ ಶಾರ್ಪ್ನೆಸ್ ಎವ್ರಿಥಿಂಗ್ ನಮಗೆ ತುಂಬ ಚೆನ್ನಾಗಿ ವೈಟ್ ಬ್ಯಾಲೆನ್ಸ್ನು ಆ ಥರ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬೋದು. ಬಟ್ ಆ ಫ್ಲಾಗ್ಶಿಪ್ ಇದು ಆ ರೇಂಜ್ಗಿದ ಅಂದರೆ ಮಾತ್ರ ಒಂದು ದೊಡ್ಡ ಕ್ವಶನ್ ಮಾರ್ಕು. ಆ್ಯಂಡ್ ಇನ್ನೊಂದು ಪೋರ್ಟ್ರೇಟ್ ವಿಡಿಯೋ, ನನ್ನ ಹತ್ರ ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 ಇದೆ, iPhone 15 ಇದೆ. ಈ iPhone 15 ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 ಎರಡು ಫೋನಲ್ಲಿ ನಮಗೆ ಬೊಕೆ ಪೋರ್ಟ್ರೇಟ್ ವಿಡಿಯೋ ಅಂದರೆ ಬೊಕೆ ವಿಡಿಯೋ ಸದ್ಯಕ್ಕೆ ಮಾತ್ರ ಫೋಕಸಲ್ಲಿ ಇರುತ್ತೆ, ಮಿಕ್ಕಿದ್ದೆಲ್ಲ ಬ್ಲರ್ ಆಗಿಬಿಡುತ್ತೆ. ಅದೇ ಬೊಕೆ ವಿಡಿಯೋ ಅಂದರೆ ಓನ್ಲಿ 1080p 30 FPS ಮಾತ್ರ ಸಪೋರ್ಟ್ ಆಗುತ್ತೆ. ಇದೆಲ್ಲ ಫ್ಲಾಗ್ಶಿಪ್ ಫೀಚರ್ಸ್ ಹೇಳಿ ನೀವು. ಯಾಕಂದರೆ ಬೇರೆ ಕಾಂಪಿಟೇಟರ್ಸ್ ನೋಡಿದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿಯಲ್ಲಿ 4K 30 FPS ಅಲ್ಲಿ ಬರುತ್ತೆ, iPhone 15 ಅಲ್ಲಿ 4K 30 FPS ಅಲ್ಲಿ ಬರುತ್ತೆ ಬೊಕೆ ವಿಡಿಯೋ, ಐ ಮೀನ್ ಪೋರ್ಟ್ರೇಟ್ ವಿಡಿಯೋ. ಬಟ್ ಇದರಲ್ಲಿ 1080p 30 FPS. ಇನ್ನು ಪ್ರೊಸೆಸರ್ ಕ್ಯಾಪಲ್ ಇದೆ, ಸ್ನ್ಯಾಪ್ಡ್ರಾಗನ್ 800 ಪ್ರೊಸೆಸರ್ ತುಂಬ ಪವರ್ ಪ್ರೊಸೆಸರ್. ಬಟ್ ಆ ಪ್ರೊಸೆಸರ್ಗೆ ಗೊತ್ತಾಗ್ತಾ ಇಲ್ಲ ನನಗೆ ಈ ಥರ ಯಾಕೆ ಮಾಡ್ತಾ ಇದ್ದಾರೆ ಅಂತ. ಬಟ್ ಒಂದು ಒಳ್ಳೆ ಫ್ಲಾಗ್ಶಿಪ್ ಫೋನ್ನ ಈ ಥರ ಮಿಸ್ಟೇಕ್ಸ್ ಮಾಡಿದ್ರೆ ಮಾತ್ರ ರೆಕಮೆಂಡ್ ಮಾಡೋಕ್ಕೆ ಒಂಥರ ಫೀಲ್ ಆಗಿರುತ್ತೆ. ಓಕೆ, ಸೊ ಕಮಿಂಗ್ ಟು ಅಲ್ಟ್ರಾ ವೈಡ್ ಆಂಗಲ್, ಇದರಲ್ಲೂ ನೀವು 4K 60 FPS ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಇದನ್ನು ಓಕೆ ಅಂತಲೇ ಹೇಳ್ಬೋದು, ಅಷ್ಟೊಂದು ಏನು ವಿಡಿಯೋ ಪರ್ಫಾರ್ಮೆನ್ಸ್ ಅಂದು ಇಲ್ಲ. ಓಕೆ ಅಂತಲೇ ಹೇಳ್ಬೋದು. ಅಲ್ಟ್ರಾ ವೈಡ್ ಆಂಗಲ್ ಮಾತ್ರ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆವ್ರೇಜ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಕಮಿಂಗ್ ಟು 3x ಪೆರಿಸ್ಕೋಪಿಕ್ ಲೆನ್ಸ್, ಇದರಲ್ಲಿ ಯೂಸ್ ಮಾಡಿ ಯಾರು ಅಷ್ಟೊಂದು ವಿಡಿಯೋ ತೆಗಿಯಲ್ಲ. ಬಟ್ ಝೂಮ್ ಮಾಡುವಾಗ ಮಾತ್ರ ನಮ್ಗೆ ಈ ಲೆನ್ಸ್ ಯೂಸ್ ಆಗುತ್ತೆ. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಈ ಕ್ಯಾಮ್ರಾ ಇದೆ. ಓಕೆ ಅಂತಲೇ ಹೇಳ್ಬೋದು. ಡೇ ಟೈಮಲ್ಲಿ ಅಷ್ಟೊಂದು ಶಾರ್ಪ್ನೆಸ್ ಏನಿಲ್ಲ, ವಿಡಿಯೋ ಶಾರ್ಪ್ನೆಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಅಷ್ಟೊಂದು ಶಾರ್ಪ್ನೆಸ್ ಏನಿಲ್ಲ. ಬಟ್ ಮ್ಯಾನೇಜಬಲ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗೇ ಇದೆ. ಆ್ಯಂಡ್ ಕಮ್ಸ್ ಟು ಸೆಲ್ಫಿ ಕ್ಯಾಮ್ರಾದಲ್ಲಿ 4K 60 FPS ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಓಕೆ, ಚೆನ್ನಾಗಿದೆ ಅಂತ ಹೇಳ್ಬೋದು, ಅಷ್ಟೊಂದೇನಿಲ್ಲ. ಬಟ್ ಓಕೆ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ವಿಡಿಯೋ ಕ್ವಾಲಿಟಿ ಈ ಪ್ರೈಸ್ ಬ್ಯಾಕೆಟಲ್ಲಿ 60K 60 to 70K ಇನ್ ಬಿಟ್ವೀನ್ ರೇಂಜಲ್ಲಿ ಸ್ಯಾಮ್ಸಂಗ್ ಆಗಿರ್ಬೋದು, ಐಫೋನ್ ಆಗಿರ್ಬೋದು, ಬೇರೆ ಯಾವ ಫೋನ್ ತಗೊಂಡು ನೋಡಿದ್ರೇನೋ ಇದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಕ್ವಾಲಿಟಿ ಮಾತ್ರ. ಎಕ್ಸೆಪ್ಟ್ ಫೋಟೋಸ್ ಬಿಟ್ಬಿಡಿ, ಬಟ್ ವಿಡಿಯೋ ಕ್ವಾಲಿಟಿ ಮಾತ್ರ ಅಷ್ಟೊಂದು ನನ್ನ ಇಂಪ್ರೆಸ್ ಮಾಡಿಲ್ಲ. ಅದು ಫ್ರಂಟ್ ಕ್ಯಾಮ್ರಾ ಆಗಿರ್ಬೋದು, ಬ್ಯಾಕ್ ಸೈಡ್ 3 ಕ್ಯಾಮ್ರಾ ಆಗಿರ್ಬೋದು. ಒಂದು 20,000 ಜಾಸ್ತಿನೇ ಪ್ರೈಸ್ ಇಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಕ್ಯಾಮ್ರಾ ಪರ್ಫಾರ್ಮೆನ್ಸಲ್ಲಿ ಮಾತ್ರ ಅಷ್ಟೊಂದಿಲ್ಲ, ಆವರೇಜ್ಗೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಕಮ್ಯುನಿಟಿ ಡಿಸ್ಪ್ಲೇ ಡಿಪಾರ್ಟ್ಮೆಂಟ್ ಈ ಫೋನಲ್ಲಿ 2K ರೆಸಲ್ಯೂಷನ್ ಕ್ವಾಡ್ ಕರ್ವ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಹಂಗಂದ್ರೆ ಫುಲ್ ಕರ್ವ್ ಇರಲ್ಲ, 4 ಸೈಡ್ಸ್ ಮಾತ್ರ ಕರ್ವ್ ಮಾಡಿರ್ತಾರೆ. ಅದನ್ನು ನೀವು ಬ್ಯಾಕ್ ಪೌಚ್ ಇಲ್ಲಾಂದ್ರೆ ಬ್ಯಾಕ್ ಕವರ್ ಹಾಕಿದ್ರೆ ಅದು ನಿಮ್ಗೆ ಗೊತ್ತಾಗಲ್ಲ, ಒಂದು ಫ್ಲಾಟ್ ಸ್ಕ್ರೀನ್ ಥರನೇ ಇರುತ್ತೆ ನಿಮ್ಮ ಫೀಲಿಂಗ್. ಓಕೆ, ಇದು ನಾನು ಟೆಸ್ಟ್ ಮಾಡುವಾಗ, ನಾನು ಯೂಸ್ ಮಾಡುವಾಗ ಡೇ ಟೈಮ್ ಆಗಿರ್ಬೋದು, ನೈಟ್ ಟೈಮ್ ಆಗಿರ್ಬೋದು, ಔಟ್ಡೋರ್ ಆಗಿರ್ಬೋದು, ಇಂಡೋರ್ ಆಗಿರ್ಬೋದು, ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂದರೆ ಲೈಟಲ್ಲಿ ಯೂಸ್ ಮಾಡ್ತಾ ಇರೋನು ಆಲ್ಮೋಸ್ಟ್ ನನಗೆ ಬ್ರೈಟ್ನೆಸ್ ಎಷ್ಟು ಬೇಕೋ ಅಷ್ಟಿದೆ. ಆಲ್ಮೋಸ್ಟ್ ನನಗೆ ತುಂಬ ಚೆನ್ನಾಗಿ ನೋಡೋಕ್ಕೆ
ಚೆನ್ನಾಗಿ ಕಣ್ಣು ಕಾಣಿಸ್ತಾ ಇದೆ, ಎಲ್ಲೂ ಬ್ರೈಟ್ನೆಸ್ ಲೋ ಇದೆ ಅಂತ ಒಂದು ಫೀಲಿಂಗ್ಗೆ ನಾನು ಎಲ್ಲೂ ಬಂದಿಲ್ಲ. ಆ್ಯಂಡ್ ಇಂಡೋರ್ ನಾನು ಯೂಸ್ ಮಾಡ್ತಾ ಇರೋ ಕಲರ್ಸ್ ಆಗಿರ್ಬೋದು, HDR ಪರ್ಫಾರ್ಮೆನ್ಸ್ ಆಗಿರ್ಬೋದು, HDR ಮೋಡಲ್ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇರೋರು ಆಗಿರ್ಬೋದು, ಡೀಪ್ ಬ್ಲ್ಯಾಕ್ಸ್ನ ತುಂಬ ಚೆನ್ನಾಗಿ ಎಲಿವೇಟ್ ಮಾಡ್ತಾ ಇದೆ. ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ ಮಾತ್ರ ಒಂದು ಸಕ್ಕತ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ, ಏನು ಡೌಟ್ ಇಲ್ಲ. ನಾನು ಕೆಲವು ಯೂಟ್ಯೂಬರ್ಸ್ನ ನೋಡಿದ್ದೀನಿ, iQ13 ಜೊತೆಯಲ್ಲಿ ಕಂಪೇರ್ ಮಾಡಿ iQ13 ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ವೆನ್ ಕಮ್ಸ್ ಟು ಡಿಸ್ಪ್ಲೇ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, OnePlus 13 ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಡಿಸ್ಪ್ಲೇ. ಆ್ಯಂಡ್ ಡಾಲ್ಬಿ ವಿಷನ್ ಸಪೋರ್ಟ್ ಇದೆ. ನೆಟ್ಫ್ಲಿಕ್ಸಲ್ಲಿ ನೀವು ಫುಲ್ HD ವಿಡಿಯೋನ ನೋಡ್ಬೋದು, ಪ್ರೈಮ್ ವಿಡಿಯೋದಲ್ಲಿ HD ವಿಡಿಯೋ ಪ್ಲೇಬ್ಯಾಕ್ ಇದೆ. ಅಂಡ್ ಕಮ್ಯುನಿಟಿ ಫಿಂಗರ್ ಪ್ರಿಂಟ್ ಸೆನ್ಸರ್, ಇದರಲ್ಲಿ ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೊಟ್ಟಿಲ್ಲ, ಅಲ್ಟ್ರಾಸೋನಿಕ್ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೊಟ್ಟಿದ್ದಾರೆ. ಅದ್ರ ಡಿಫ್ರೆನ್ಸ್ ಹೆಂಗೆ ಗೊತ್ತಾ? ನಾರ್ಮಲ್ ಆಗಿ ನೀವು ಫಿಂಗರ್ ಇಟ್ಟಾಗ ಒಂದು ಲೈಟ್ ಬ್ಲೋ ಆಗುತ್ತೆ, ಅದು ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸರ್. ಏನು ಲೈಟ್ ಬಂದಿಲ್ಲ ಅಂದರೆ ಅದು ಅಲ್ಟ್ರಾಸೋನಿಕ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಅಂತ ಹೇಳ್ಬೋದು. ಯೂಶುವಲ್ ಆಗಿ ಅಲ್ಟ್ರಾಸೋನಿಕ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದ್ದರೆ ನಮಗೆ ಒಂದು ಟೆಂಪರ್ ಲಾಸ್ ಸಿಗೋದು ತುಂಬ ಕಷ್ಟ, ಅದು ತುಂಬ ಡೆಲಿಕೇಟ್. ಐ ಮೀನ್ ವೆನ್ ಕಂಪೇರ್ ಟು ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕಂಪೇರ್ ಮಾಡಿದ್ರೆ ಅಲ್ಟ್ರಾಸೋನಿಕ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಮಾತ್ರ ಸ್ವಲ್ಪ ಡೆಡಿಕೇಟ್ ಆಗಿರುತ್ತೆ. ಈ ಫೋನ್ ಸ್ಪೀಕರ್ ಬಗ್ಗೆ ಹೇಳ್ಬೇಕಂದ್ರೆ ಇದ್ರಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಡಾಲ್ಬಿ ಅಟ್ಮಾಸ್ ನ ಸಪೋರ್ಟ್ ಮಾಡ್ತಾ ಇಲ್ಲ. OnePlus 12 ಅಲ್ಲಿ ಸಪೋರ್ಟ್ ಮಾಡ್ತಾ ಇತ್ತು, ಇದ್ರಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ. ಅದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ ಸ್ಪೀಕರ್ದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಸೌಂಡ್ ಲೌಡ್ ಆಗಿ ಕೇಳುತ್ತೆ, ಬಟ್ ಆಡಿಯೋ ಸಪರೇಷನ್ ಮತ್ತೆ ಆ ಕ್ವಾಲಿಟಿ ಅನ್ನೋದು ಫ್ಲಾಗ್ಶಿಪ್ ರೇಂಜ್ ಗೆ ಇಲ್ಲ ಅಂತಾನೆ ಹೇಳ್ಬೋದು. ಕಮಿಂಗ್ ಟು OS ಡಿಪಾರ್ಟ್ಮೆಂಟ್, ಇದರಲ್ಲಿ Oxygen 15 ಕೊಡ್ತಾ ಇದ್ದಾರೆ ವಿತ್ Android 15 ಈ ಒಂದು OS ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳಿದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒನ್ ಆಫ್ ದಿ ಬೆಸ್ಟ್ OS ಅಂತ ಹೇಳ್ಬೋದು. ರೀಸೆಂಟ್ ಅಪ್ಡೇಟ್ಸ್ ಅಲ್ಲಿ ಮಾತ್ರ ಬಟರ್ ಸ್ಮೂತ್ ಆಗಿದೆ. ಆ್ಯಪ್ ಟ್ಯಾಪ್ ಸ್ವಿಚ್ ಮಾಡ್ತಾ ಇದ್ರೆ ಟೆಲಿಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಯಾವ ಆ್ಯಪ್ ಅನ್ನೋದು ತಗೊಳ್ಳಿ ತುಂಬ ಸ್ಮೂತ್ ಆಗಿದೆ. ಅನ್ಡೌಟಲ್ಲಿ ಹೇಳ್ಬೋದು ಒನ್ ಆಫ್ ದಿ ಬೆಸ್ಟ್ OS ಅಂತ ಮಾತ್ರ. ಬಟ್ ಏನಂದ್ರೆ ಒಂದೇ ಒಂದು ಆ್ಯಪ್ ಪಿಕ್ಸ್ ಅಂತ ಒಂದು ಆ್ಯಪ್ ಕೊಟ್ಟಿದ್ದಾರೆ, ವಿಚ್ ಇಸ್ ಬ್ಲೋಟ್ವೇರ್ ಅಂತಾನೆ ಹೇಳ್ಬೋದು. ಅದು ನೋಟಿಫಿಕೇಶನ್ಸ್ ಪುಷ್ ಮಾಡುತ್ತೆ, ಈ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಆ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ. ಒಂದು 70,000 ಪ್ರೈಸಲ್ಲಿ ಬ್ಲೋಟ್ವೇರ್ನ ನೀವು ಆಕ್ಸೆಪ್ಟ್ ಮಾಡ್ತೀರಾ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ನಾನು ಅಂತ ಆಕ್ಸೆಪ್ಟ್ ಮಾಡಲ್ಲ. ಇದೊಂದು ಅಪ್ಡೇಟ್ಸ್ ಬಗ್ಗೆ ಮಾತಾಡಿದ್ರೆ 4+1 ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ 4 ವಾಯ್ಸ್ ಅಪ್ಡೇಟ್ಸ್ ಅಂಡ್ ಪ್ಲಸ್ 1 ಇಯರ್ ಎಕ್ಸ್ಟ್ರಾ ಸೆಕ್ಯೂರಿಟಿ ಅಪ್ಡೇಟ್ಸ್ ರೋಲ್ ಔಟ್ ಮಾಡ್ತಾರೆ ಅಂತ ಹೇಳ್ಬೋದು. ಹಂಗಾದ್ರೆ ಸದ್ಯಕ್ಕೆ ಇವಾಗ Android 15 ಇದೆ, Android 19 ವರೆಗೂ ನೀವು ಅಪ್ಡೇಟ್ ಮಾಡ್ಬೋದು. ಅಂಡ್ Android 20 ವರೆಗೂ ಕೂಡ ಈ ಫೋನ್ನ ಅವ್ರು ಸಪೋರ್ಟ್ ಮಾಡ್ತಾರಂತ ಅವ್ರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಮಗೆ ಫ್ಯೂಚರಲ್ಲಿ ಗೊತ್ತಾಗುತ್ತೆ. ಬಟ್ ಒಂದು ಒಳ್ಳೆ OS ನ ಕೊಟ್ಟಿದ್ದಾರೆ. ಇದು ಬ್ಲೋಟ್ವೇರ್ ಇನ್ಕ್ಲೂಡ್ ಮಾಡಿಲ್ಲ ಅಂದರೆ ಚೆನ್ನಾಗೇ ಇರುತ್ತೆ. ಫ್ಯೂಚರಲ್ಲಿ ಒಂದು ಆ್ಯಪ್ ಓಕೆ ಬಿಡಲಿ, ಡಿಸೇಬಲ್ ಮಾಡ್ಕೋಬೋದು. ಬಟ್ ಫ್ಯೂಚರಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ, OnePlus ಇಫ್ ಯು ವಾಂಟ್ ಟು ಮೇಕ್ ಟು ಕಲರ್ OS, ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇದು ಕಲರ್ OS, ಬಟ್ ಆ ಥರ ಬ್ಲೋಟ್ವೇರ್ ಕೊಟ್ಟರೆ ಮಾತ್ರ ತುಂಬ ಇಶ್ಯೂಸ್ ಆಗುತ್ತೆ ಅಂತ ನನ್ನ ಒಪಿನಿಯನ್. ಈ ಫೋನ್ದು ಬಿಲ್ಡ್ ಕ್ವಾಲಿಟಿ ಅಂಡ್ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಈ ಫೋನ್ ನಿಮಗೆ ಅಲ್ಯೂಮಿನಿಯಂ ಫ್ರೇಮ್ ಕೊಡ್ತಾರೆ. ಆ ಬ್ಯಾಕ್ ಸೈಡ್ ಅಲ್ಲಿ ನೋಡಿದ್ರೆ ನಿಮಗೆ ಲೆದರ್ ಫಿನಿಶ್ ಇದೆ ಅಂಡ್ ಬ್ಯಾಕ್ ಸೈಡ್ ನೋಡಕ್ಕೆ ನಿಮಗೆ ಒಂಥರ ಪ್ರೀಮಿಯಂ ಲುಕ್ ಕೊಡುತ್ತೆ. ಕಮಿಂಗ್ ಟು ಕನ್ಕ್ಲೂಷನ್, ಈ ಫೋನ್ ನ ಆಲ್ಮೋಸ್ಟ್ 70,000 ಒಂದು 5,000 rupees ಕಾರ್ಡ್ ಆಫರ್ ಅಲ್ಲಿ 65,000ಗೆ ಇವಾಗ ಸದ್ಯಕ್ಕೆ ಫೋನ್ ಸಿಗ್ತಾ ಇದೆ. ಈ ಫೋನ್ ನೀವು ತಗೋಬೋದಾ ಅಂತ ಒಂದು ರೀಕ್ಯಾಪ್ ಆಗಿದ್ರೆ ಪ್ರೋಸ್ ಅಂಡ್ ಕಾನ್ಸ್ ನೋಡಿದ್ರೆ ಆಲ್ಮೋಸ್ಟ್ ನೀವು ನೋಡಿರ್ತೀರಾ ಡಿಪಾರ್ಟ್ಮೆಂಟ್ ವೈಸ್ ಪ್ರೋಸ್ ಅಂಡ್ ಕಾನ್ಸ್. ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಈ ಫೋನ್ ತಗೋಬೋದಾ ಇಲ್ಲ ಅಂತ. ಒಂದು ಚಿಕ್ಕ ರೀಕ್ಯಾಪ್ ಹಾಕೋಣ ಪ್ರೋಸ್ ಅಂಡ್ ಕಾನ್ಸ್ ಬಗ್ಗೆ. ಪ್ರೋಸ್ ನೋಡಿದ್ರೆ ಮಾತ್ರ ಡಿಸ್ಪ್ಲೇ ಚೆನ್ನಾಗಿದೆ ಅಂಡ್ ಸ್ಪೀಕರ್ನು ಓಕೆ ಅಂತ ಹೇಳ್ಬೋದು. ಬಿಲ್ಡ್ ಕ್ವಾಲಿಟಿ ಅಂಡ್ ಡಿಸೈನ್, IP69 ರೇಟಿಂಗು, Oxygen OS 15 ಇದೆಲ್ಲ ಈ ಒಂದು ಫೋನ್ ಒಂದು ಪ್ರೋಸ್ ಅಂತ ಹೇಳ್ಬೋದು. ಕಮಿಂಗ್ ಟು ಕಾನ್ಸ್, ಮೇನ್ ಡೀಲ್ ಬ್ರೇಕಿಂಗ್ ಪಾಯಿಂಟ್ ಏನು ಗೊತ್ತಾ, ಕ್ಯಾಮ್ರಾಸ್ ಅಂತ ಹೇಳ್ಬೋದು. ಆ ವಿಡಿಯೋ ಕ್ವಾಲಿಟಿ ಆಗಿರ್ಬೋದು, ಅನ್ಬ್ಯಾಲೆನ್ಸ್ಡ್ ಕ್ಯಾಮ್ರಾಸ್ ಫೋಟೋಸ್ ಇರ್ಬೋದು, ಇದೆಲ್ಲ ಒಂದು ಡೀಲ್ ಬ್ರೇಕಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಒಂದು ಇಂಪ್ರೂವ್ಮೆಂಟ್, ಒಂದು ಸ್ಲೈಟ್ ಎಡ್ಜ್ ಅಂತ ಖಂಡಿತ ಇದೆ ಅಂತ ಹೇಳ್ಬೋದು. ಒಂದು ಅಪ್ಡೇಟ್ ಕೊಟ್ಟು ಇದೆಲ್ಲ ಇಂಪ್ರೂವ್ ಮಾಡಬೇಕು, ಕನ್ಫರ್ಮ್ ಹೇಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ OnePlus 12 ಲಾಂಚ್ ಆಗ ಹಿಂಗೆ ಇತ್ತು, ಬಟ್ ಅಪ್ಡೇಟ್ ಕೊಟ್ಟು ಅದೆಲ್ಲ ಸರಿ ಮಾಡಿದ್ದಾರೆ. ಬಟ್ ಇದನ್ನು ಮಾಡ್ತಾರೆ ಅಂತ ಒಂದು ನಂಬ್ತಾ ಇದ್ದೀನಿ. ಬಟ್ ಏನಂದರೆ ಫೋನ್ ತಗೊಂಡು ಅಪ್ಡೇಟ್ಗೋಸ್ಕರ ವೆಯ್ಟ್ ಮಾಡೋದು ಒಂದು ಫೂಲಿಶ್ನೆಸ್ ಅಂತ ನನ್ಗೆ ಗೊತ್ತಿರೋ ಪ್ರಕಾರ ಒಂದು ವರ್ಡ್ ಯೂಸ್ ಮಾಡ್ಬೋದು. ಇದು ಈ ಫೋನ್ ಒಂದು ಪ್ರೋಸ್ ಅಂಡ್ ಕಾನ್ಸು. ನಾನೇನು ಹೇಳ್ತೀನಿ, ಒಂದು ಮಾತಲ್ಲಿ ಈ ಫೋನ್ ತಗೋಬೋದಾ ಇಲ್ಲ ಅಂತ ಹೇಳಿಬ್ರು ಅಂದೆ ಮಾತ್ರ 65,000 ತುಂಬ ಜಾಸ್ತಿ ಆಯಿತು. 70,000 ಬಗ್ಗೆ ಬಿಟ್ಬಿಡಿ, 65,000 ಬೆಲೆ ಮಾತ್ರ ಖಂಡಿತ ತುಂಬ ಜಾಸ್ತಿ ಆಯ್ತು ಅಂತಲೇ ಹೇಳ್ಬೋದು. ಒಂದು 60,000 ಒಳಗಡೆ ಬಂದಿದ್ದರೆ iQ13 ಬೇಡ, OnePlus 13 ಚೂಸ್ ಮಾಡ್ಕೊಳ್ಳಿ ಅಂತ ನಾನೇ ಹೇಳಿರ್ತೀನಿ. ಬಟ್ ಸದ್ಯಕ್ಕೆ ಈ ಫೋನ್ನ ಹೋಲ್ಡ್ ಮಾಡಿ ತಗೋಬೇಡಿ, 65,000ಕ್ಕೆ ವರ್ತಿಲ್ಲ ಅಂತಲೇ ಹೇಳ್ತೀನಿ. ಯಾಕಂದರೆ ಕ್ಯಾಮ್ರಾಸು ತುಂಬ ಇಂಪ್ರೂವ್ ಮಾಡಬೇಕು, ಖಂಡಿತ ಇಂಪ್ರೂವ್ ಮಾಡಬೇಕು. ಸೊ 60,000 ಒಳಗಡೆ ಬಂದರೆ ಖಂಡಿತ ಈ ಫೋನ್ ಕನ್ಸಿಡರ್ ಮಾಡಬೇಕು. ಇನ್ ಕೇಸ್ ಕ್ಯಾಮ್ರಾ ಫ್ಯೂಚರಲ್ಲಿ ಕಮ್ಮಿ ಅಪ್ಡೇಟ್ಸ್ ಏನಾದ್ರು ಬಂತು ಈ ಥರ ಏನಂದರೆ ನಾನು ಖಂಡಿತ ಫ್ಯೂಚರಲ್ಲಿ ಒಂದು ವಿಡಿಯೋ, ಡೆಡಿಕೇಟೆಡ್ ವಿಡಿಯೋ ಮೇಕ್ ಮಾಡಿ ಹೇಳ್ತೀನಿ ಫೋನ್ ಹೆಂಗಿದೆ ಅಂತ. ಐ ಹೋಪ್ ಈ ಫೋನ್ ಬಗ್ಗೆ ಈಚ್ ಆ್ಯಂಡ್ ಎವ್ರಿ ಡೀಟೇಲ್ ಕೂಡ ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೊಂತೀನಿ. ದಿವ್ಸ ಸೈನಿಂಗ್ ಆಫ್. ಜೈ ಹಿಂದ್.